ನನ್ನ ಹುಟ್ಟುಹಬ್ಬ ಶುಭಾಶಯ ಕೋರೋಕ್ಕೆ ಎಲ್ಲ ನನ್ನ ಸ್ನೇಹಿತರು ಬಂದು ಇವತ್ತು ಆಶ್ರಮದಲ್ಲಿ ಮತ್ತು ಹಾಗೆ ಜನತಾ ಕಾಲನಿ ಗೌರ್ಮೆಂಟ್ ಸ್ಕೂಲಲ್ಲಿ ಬುಕ್ಸು ಮತ್ತು ಕೆಲವು ಇದೆಲ್ಲ ಕೊಟ್ಟು ಹಣ್ಣು ಹಂಪಲೆಲ್ಲ ಕೊಟ್ಟು ನಾವು ಆ ಮುಖೇನ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡಿದ್ರಿ. ನಮ್ಮ ಪ್ರೀತಿಯ ಯುವ ಮುಖಂಡ ಕಾಂಗ್ರೆಸ್ಸಿನ ಕಟ್ಟಾಳು ನನ್ನ ಹಳೆಯನಾದ ಅಂಬರೀಷ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹುಟ್ಟು ಎನ್ನುವಂಥದ್ದು ಆಕಸ್ಮಿಕ. ಇದರ ನಡುವೆ ನಾವು ಈ ಸಮಾಜದಿಂದ ಏನನ್ನ ಪಡ್ಕೊಂಡ್ವಿ ಅನ್ನೋದಕ್ಕಿಂತ ಈ ಸಮಾಜಕ್ಕೆ ಏನನ್ನ ನೀಡಿದ್ವಿ ಅನ್ನುವಂಥದ್ದು ಬಹು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಆ ಒಂದು ನಿಟ್ಟಿನಲ್ಲಿ ಹುಟ್ಟುಹಬ್ಬಗಳ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಮಾಜ ಸೇವಕರು, ಯುವ ಮುಖಂಡರುಗಳು, ರಾಜಕಾರಣಿಗಳು ಒಂದು ವಿವಿಧ ರೀತಿಯಾದಂತಹ ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳುವ ಮೂಲಕ ಹುಟ್ಟುಹಬ್ಬಗಳನ್ನು ಆಚರಿಸಿಕೊಳ್ಳುವಂತ ಹೊಸ ಟ್ರೆಂಡ್ ನಿರ್ಮಾಣವಾಗಿದೆ. ಆ ಒಂದು ನಿಟ್ಟಿನಲ್ಲಿ ಆನೇಕಲ್ ತಾಲೂಕಿನ ಸಮಾಜ ಸೇವಕ, ಯುವ ಮುಖಂಡ, ಉದಯೋನ್ಮುಖ ರಾಜಕಾರಣಿಯೂ ಆಗಿರುವಂತಹ ಹಾಗೆ ಜೈ ಕರ್ನಾಟಕದ ಪ್ರಭಾವಿ ಮುಖಂಡರು ಆಗಿರುವಂತಹ ಜೈ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು, ಕಾಂಗ್ರೆಸ್ನ ಮುಖಂಡರು ಆಗಿರುವಂತಹ ಆನೇಕಲ್ ತಾಲೂಕಿನ ಮರ್ಸೂರಿನ ಅಂಬರೀಷ್ ಅವರ ಹುಟ್ಟುಹಬ್ಬ ವಿವಿಧ ರೀತಿಯಾದಂತಹ ಸೇವಾ ಕಾರ್ಯಗಳು ಜೊತೆಗೆ ಆ ದೇವರ ಅನುಗ್ರಹ ಇರ್ಲಿ ಅಂತೇಳಿ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ವಿಶೇಷವಾದಂತಹ ಪೂಜೆ, ಅಲಂಕಾರ ಇತ್ಯಾದಿಗಳನ್ನ ಮಾಡಿಸಿ ಆ ಮೂಲಕ ಅಂಬರೀಷ್ ಅವರು ತಮ್ಮ ಹುಟ್ಟುಹಬ್ಬವನ್ನ ಅವರ 10 ಸ್ನೇಹಿತರುಗಳು ಈ ಒಂದು ಹುಟ್ಟುಹಬ್ಬವನ್ನ ಜನಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಆಯೋಜಿಸಿದ್ದರು. ಇದೊಂದು ರೀತಿ ಹೃದಯ ಸ್ಪರ್ಶಿ ಕಾರ್ಯಕ್ರಮವಾಗಿತ್ತು. ಅಂಬರೀಷ್ ಅವರ ಯುವ ಪಡೆ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಕಲಿಕಾ ಪರಿಕರಗಳನ್ನು ವಿತರಿಸುವಂತದ್ದು, ಅನಾಥ ಆಶ್ರಮಗಳಲ್ಲಿ ಅನ್ನದಾಸೋಹವನ್ನ ನಡೆಸುವಂತದ್ದು, ಹಾಗೆಯೇ ಇತರೆ ವಿವಿಧ ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡ ಆ ಕಾರ್ಯಕ್ರಮವು ಅಂಬಿ ಬಾಯ್ಸ್ ಪಡೆ ವತಿಯಿಂದ ಆಯೋಜನೆಗೊಂಡಿತ್ತು. ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಹೌದು, ಜೈ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು ಹಾಗೆಯೇ ಕಾಂಗ್ರೆಸ್ನ ಯುವ ಮುಖಂಡರು ಹಾಗೂ ಸಮಾಜ ಸೇವಕರಾಗಿರುವಂತಹ ಅಂಬರೀಷ್ ಅವರ ಹುಟ್ಟುಹಬ್ಬವನ್ನ ಅವರ ಅಪಾರ ಸಂಖ್ಯೆಯಲ್ಲಿನ ಸ್ನೇಹಿತರುಗಳು ವಿಭಿನ್ನವಾಗಿ ಆಯೋಜಿಸಿದ್ದರು. ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಸರ್ಕಾರಿ ಶಾಲೆಗಳಲ್ಲಿ ಅಂದ್ರೆ ಆನೇಕಲ್ ತಾಲೂಕಿನ ಹೆಬ್ಬಾಗ್ಲು ಎನಿಸಿರುವಂತಹ ಕಾವಲುವಸಳ್ಳಿಯಲ್ಲಿರುವಂತಹ ಈ ಒಂದು ಸರ್ಕಾರಿ ಶಾಲಾ ಮಕ್ಕಳಿಗೆ ಸಿಹಿ ಹಂಚಿದರು. ಹಾಗೆಯೇ ವಿಶೇಷವಾದಂತಹ ಕಲಿಕಾ ಪರಿಕರಗಳನ್ನು ವಿತರಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಈ ಒಂದು ಸಂದರ್ಭದಲ್ಲಿ ಸಿಪಾನಿ ಸೇವಾಶ್ರಮದ ಅಂದ್ರೆ ವೃದ್ಧರಿಗೆ ಭೇಟಿಯನ್ನ ನೀಡಲಾಯಿತು. ಅವರಿಗೂ ಕೂಡ ಅನ್ನದಾಸೋಹ ಮತ್ತು ಅವರಿಗೆ ವಿಶೇಷವಾದಂತಹ ಉಡುಗೊರೆಗಳನ್ನು ಕೂಡ ನೀಡಲಾಯಿತು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಈ ಒಂದು ಕಾರ್ಯಕ್ರಮವು ಜೈ ಭೀಮ್ ಜಾಗೃತಿ ವೇದಿಕೆ ರಾಜ್ಯ ಅಧ್ಯಕ್ಷರಾದಂತಹ ಮುರುಗೇಶ್ ಹಾಗೆ ರಾಜ್ಯ ಉಪಾಧ್ಯಕ್ಷರಂತಹ ದೇವರಾಜ್ ಮುಂದಾಳತ್ವವನ್ನ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮುಖಂಡರಾದಂತಹ ಸತೀಶ್, ಕಿಶೋರ್, ಸುಜಯ್, ನಾಗಪ್ಪ, ನಾಗರಾಜ್, ವೆಂಕಟೇಶ್, ಕಿರಣ್ ಕುಮಾರ್, ಚಂದಾಪುರ ಸರ್ಕಲ್ ವೆಂಕಿ, ನಂದೀಶ್ ಮತ್ತು ಅಂಬಿ ಬಾಯ್ಸ್ ಪಡೆ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಅಂಬಿ ಪರವಾದಂತ ಘೋಷಣೆಗಳು ಮುಗಿಲು ಮುಗ್ತಿದ್ದವು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಯಾವ್ಯಾವ ಮುಖಂಡರು ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ನಮ್ಮ ಪ್ರೀತಿಯ ಯುವ ಮುಖಂಡ ಕಾಂಗ್ರೆಸ್ಸಿನ ಕಟ್ಟಾಳು ನನ್ನ ಹಳೆಯನಾದ ಅಂಬರೀಷ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು.
ದೇವರು ಅವನಿಗೆ ಎಲ್ಲ ಅವನ ಆಸೆಗಳೆಲ್ಲ ನೆರವೇರಿಸಿ ಎಲ್ಲರ ಜೊತೆಯಲ್ಲಿ ಖುಷಿಯಾಗಿ ಸಂತೋಷವಾಗಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಂತ ನಮ್ಮ ಆಸೆ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ. ಯುವ ನಾಯಕರು ನಾಗನಕನಹಳ್ಳಿ ಅಂಬರೀಷ್ ಅಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವನವರಾದ ಅಂಬರೀಷ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾಳೆ ಧರ್ಮಸ್ಥಳದಲ್ಲಿ ಹೂವಿನ ಅಲಂಕಾರ ಇಟ್ಕೊಂಡಿದ್ದೀರಿ. ಆದ್ದರಿಂದ ಮುಂಚಿತವಾಗಿ ಇವತ್ತು ಸಿಪಾನಿ ಸೇವಾ ಸದನದಲ್ಲಿ ಒಂದು ದಿವಸದ ಊಟದ ವ್ಯವಸ್ಥೆಯನ್ನು ಮಾಡಿರ್ತೀರಿ. ದೇವರವ್ರಿಗೆ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಯುವ ನಾಯಕರಾಗಿ ರಾಜಕೀಯದಲ್ಲಿ ಯಶಸ್ಸನ್ನು ಕಾಣಲಿ ಅಂತ ಕೇಳ್ಕೊತೀವಿ. ಏನಿವತ್ತು ಜಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು ಮತ್ತು ಕಾಂಗ್ರೆಸ್ ಹಿರಿಯ ಮುಖಂಡರಾದಂಥ ನಮ್ಮ ಯುವ ನಾಯಕರಾದಂಥ ಅಂಬರೀಷ್ ಅಣ್ಣವರ ಹುಟ್ಟುಹಬ್ಬದ ಅಂಗವಾಗಿ ಸಿಪಾನಿ ಆಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿ ಒಂದು ಅನ್ನದಾನ ಕಾರ್ಯಕ್ರಮ ಹಲವಾರು ಮತ್ತು ಬೆಳಗ್ಗೆ ಜನತಾ ಕಾಲೋನಿ ಕಾವಲಸಲ್ಲಿ ಜನತಾ ಕಾಲೋನಿಯಲ್ಲಿ ಶಾಲಾ ಮಕ್ಕಳಿಗೆ ಕಲಿಕೆ ಸಾಮಗ್ರಿಗಳನ್ನು ವಿತರಿಸೋದ್ರ ಮುಖಾಂತರ ಮತ್ತು ಸೋಮವಾರದಂದು ಧರ್ಮಸ್ಥಳದಲ್ಲಿ ದೇವಸ್ಥಾನದ ಅಲಂಕಾರ ಮತ್ತು ಒಂದು ದಿನದ ಒಂದು ಅನ್ನದಾಸೋಹವನ್ನು ಹಮ್ಮಿಕೊಂಡಿರ್ತಾರೆ. ಈ ರೀತಿ ಒಂದು ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರೋ ಅಂಬರೀಷ್ ಅಣ್ಣವರಿಗೆ ಮತ್ತೊಮ್ಮೆ ನಮ್ಮ ಅಂಬಿಬಾಸ್ ತಂಡದಿಂದ ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ತಾಯಿ ಅವರಿಗೆ ಸಕಲ ಐಶ್ವರ್ಯಗಳನ್ನು ಕೊಟ್ಟು ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಎಲ್ಲ ಒಂದು ಸವಲತ್ತುಗಳು ಆ ತಾಯಿ ಒದಗಿಸ್ಕೊಡ್ಲಿ ಅಂತೇಳಿ ಈ ಮೂಲಕ ನಾವು ಕೇಳ್ತೀವಿ. ಕನ್ನಡ ತಾಯಿ ಭುವನೇಶ್ವರಿಯ ವರಪುತ್ರ, ಕನ್ನಡ ನಾಡು ನುಡಿ ಜಲ ಭಾಷೆ ಪರವಾಗಿ ಸುಮಾರು 20 ವರ್ಷಗಳಿಂದ ಕನ್ನಡ ಪರ ಹೋರಾಟಗಳಲ್ಲಿ ಭಾಗಿಯಾಗಿ ಇವತ್ತು ಜಯ ಕರ್ನಾಟಕ ಸಂಘಟನೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗೂ ಸಮಾಜ ಸೇವಕರಾದ ನಾಗನಾಯಕನಹಳ್ಳಿ ಅಂಬರೀಷ್ ಅಣ್ಣನವರ ಹುಟ್ಟುಹಬ್ಬವನ್ನು ಕಾವಲಸಳ್ಳಿ ಜನತಾ ಕಾಲೋನಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಇವತ್ತು ಕಲಿಕೆ ಸಾಮಗ್ರಿಗಳು ಮತ್ತು ಹಣ್ಣು ಹಂಪಲು ವಿತರಿಸುವ ಮುಖಾಂತರವಾಗಿ ಹಾಗೂ ಇಲ್ಲಿ ಸಿಪಾನಿ ಆಶ್ರಮದಲ್ಲಿ ವೃದ್ಧರಿಗೆ ಅನ್ನದಾಸೋಹ ಮಾಡುವ ಮುಖಾಂತರವಾಗಿ ಇವತ್ತು ನಾವು ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೀರಿ ಅಂಬಿಬಾಯ್ಸ್ ತಂಡ. ಮತ್ತೊಮ್ಮೆ ಮಗದೊಮ್ಮೆ ಅಂಬರೀಷ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಹುಟ್ಟುಹಬ್ಬ ಶುಭಾಶಯ ಕೋರೋಕ್ಕೆ ಎಲ್ಲ ನನ್ನ ಸ್ನೇಹಿತರು ಬಂದು ಇವತ್ತು ಆಶ್ರಮದಲ್ಲಿ ಮತ್ತು ಹಾಗೆ ಜನತಾ ಕಾಲೋನಿ ಗೌರ್ಮೆಂಟ್ ಸ್ಕೂಲಲ್ಲಿ ಬುಕ್ಸು ಮತ್ತು ಕೆಲವು ಇದೆಲ್ಲ ಕೊಟ್ಟು ಹಣ್ಣು ಹಂಪಲುಗಳೆಲ್ಲ ಕೊಟ್ಟು ನಾವು ಆ ಮುಖೇನ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡಿದ್ರಿ. ಅದೇ ರೀತಿ 22ನೇ ತಾರೀಕು ಸೋಮವಾರದಂದು ಧರ್ಮಸ್ಥಳದಲ್ಲಿ ನಾವು ಹೂವಿನ ಅಲಂಕಾರ ಏನು ಈಗ 4ನೇ ಬಾರಿ ಈ ಸಲ ನಾವು ಇಟ್ಕೊಂಡಿದ್ರಿ. ದೇವಸ್ಥಾನ ಹೂವಿನ ಅಲಂಕಾರ ಮತ್ತು ಒಂದು ದಿನದ ಊಟದ ವೆಚ್ಚವನ್ನು ನಾವು ಅಲ್ಲಿ ದೇವಸ್ಥಾನದಲ್ಲಿ ನಾವು ಮಾಡಿ ದೇವರಿಗೆ ಪಾತ್ರ ಆಗಬೇಕಂತೇಳಿ ನಾನು ತಿಳ್ಕೊಂಡು ಈ ಮುಖೇನ ತಿಳಿಸ್ತಾ ಇದ್ದೀನಿ. ಒಟ್ನಲ್ಲಿ ಉದಯೋನ್ಮುಖ ನಾಯಕ, ಕಾಂಗ್ರೆಸ್ನ ಯುವ ಮುಖಂಡ ಮತ್ತು ಜಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ಇತ್ಯಾದಿ ಜವಾಬ್ದಾರಿಗಳನ್ನು ಹೊಂದಿರತಕ್ಕಂತಹ ಅಂಬರೀಷ್ ಅವರು ತಮ್ಮ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಒಂದು ಹೆಚ್ಚಿನ ಬೆಲೆ ಬಂದಿತ್ತು ಅಂದ್ರೆ ತಪ್ಪಾಗಲಾರದು. ಈ ರೀತಿಯಾದಂತಹ ಸೇವಾ ಕಾರ್ಯಗಳು ನಿರಂತರವಾಗಿ ಮುಂದುವರಿಯಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.